ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು AVG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಪದ್ಯ ಉಪಗುಪ್ತ ಈ ಉಪಗುಪ್ತ ಅಂತಕ್ಕಂತಹ ಪದ್ಯವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಪದ್ಯವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೂಚನೆ, 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಒಂದು ಚಾನಲ್ನಲ್ಲಿ ಲಭ್ಯವಿದ್ದು ಅವುಗಳನ್ನು ಆಸಕ್ತರು ವೀಕ್ಷಿಸಬಹುದು. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪದ್ಯ ಭಾಗವನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಹಿಯರ್ ಉಪಗುಪ್ತ ಈ ಒಂದು ಪದ್ಯ ಭಾಗವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿದ್ದಾರೆ. ಇಂಟ್ರೊಡಕ್ಷನ್, ಇಲ್ಲಿ ಈ ಒಂದು ಪದ್ಯದ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ದಿಸ್ ಪೊಯಮ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಅ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ, ಅ ಡಿಸಿಪಲ್ ಆಫ್ ಬುದ್ಧ ಆ್ಯಂಡ್ ದ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ ವಸವದತ್ತ. ಈ ಒಂದು ಪದ್ಯವು ಇವರ ಕುರಿತಾಗಿದೆ. ಯಾರ ಕುರಿತಾಗಿದೆ ಅಂತಂದರೆ, ಆ ಬುದ್ಧಿಸ್ಟ್ ಮಾಂಕ್ ಉಪಗುಪ್ತ, ಒಬ್ಬ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂತಹ ಉಪಗುಪ್ತ, ಹಾಗೂ ಆ ಡಿಸಿಪಲ್ ಆಫ್ ಬುದ್ಧ ಮತ್ತು ಬುದ್ಧನ ಶಿಷ್ಯನಾಗಿರ್ತಕ್ಕಂತಹ ಉಪಗುಪ್ತನ ಬಗ್ಗೆ, ಮತ್ತು ದ ಡ್ಯಾನ್ಸಿಂಗ್ ಗರ್ಲ್ ಆಫ್ ಮಥುರಾ ಅಂದರೆ ಮಥುರಾ ನಗರದ ನರ್ತಕಿಯಾಗಿರ್ತಕ್ಕಂತಹ ವಸವದತ್ತೆಯ ಕುರಿತು ಈ ಒಂದು ಪದ್ಯವಿದೆ. ವಸವದತ್ತ ವಾಸ್ ಅ ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಡ್ಯಾನ್ಸಿಂಗ್ ಗರ್ಲ್. ಇಲ್ಲಿ ವಸವದತ್ತೆ ಅಂತಕ್ಕಂತಹ ಹುಡುಗಿ ಭಾಳ ಪ್ರಸಿದ್ಧವಾಗಿರ್ತಕ್ಕಂತಹ ಹಾಗೂ ಸುಂದರವಾಗಿರ್ತಕ್ಕಂತಹ ನರ್ತಕಿಯಾಗಿದ್ದಳು. ಶಿ ವಾಸ್ ಪ್ರೌಡ್ ಆಫ್ ಹರ್ ಬ್ಯೂಟಿ, ಯೂತ್ ಆ್ಯಂಡ್ ಹರ್ ವೆಲ್ತ್. ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಶಿ ವಾಸ್ ಪ್ರೌಡ್, ಅವಳಿಗೆ ಭಾಳಷ್ಟು ಗರ್ವ ಇತ್ತು, ಆಫ್ ಹರ್ ಬ್ಯೂಟಿ, ಅವಳ ಒಂದು ಸೌಂದರ್ಯದ ಬಗ್ಗೆ, ಅವಳ ತಾರುಣ್ಯದ ಬಗ್ಗೆ, ಮತ್ತು ಅವಳಲ್ಲಿರ್ತಕ್ಕಂಥ ಸಂಪತ್ತಿನ ಬಗ್ಗೆ ಅವಳಿಗೆ ಭಾಳಷ್ಟು ಗರ್ವ ಇದ್ದಿತ್ತು. ಉಪಗುಪ್ತ ವಾಸ್ ಆ್ಯನ್ ಅಸೆಟಿಕ್. ಇಲ್ಲಿ ಉಪಗುಪ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಉಪಗುಪ್ತ ಅಂತಕ್ಕಂಥನು ಒಬ್ಬ ಸನ್ಯಾಸಿಯಾಗಿದ್ದು, ಆ್ಯನ್ ಎಪಿಟೋಮ್ ಆಫ್ ಕೈಂಡ್ನೆಸ್, ಆತ ದಯೆಯ ಸಾರವೇ ಆಗಿದ್ದ. ವಿಸ್ಡಮ್, ಜ್ಞಾನಿ, ಆ್ಯಂಡ್ ಸೆಲ್ಫ್ಲೆಸ್ನೆಸ್ ಅಂತಂದರೆ ನಿಸ್ವಾರ್ಥಿಯು ಸಹಿತ ಆಗಿದ್ದ. ಆ್ಯಂಡ್ ಒನ್ ಡಾರ್ಕ್ ನೈಟ್, ಒಂದು ದಿನ ಬಹಳಷ್ಟು ಕತ್ತಲೆಯಿಂದ ಕೂಡಿರ್ತಕ್ಕಂತಹ ರಾತ್ರಿ. ಸಾಮಾನ್ಯವಾಗಿ ಕತ್ತಲೆಯಿಂದ ಇರ್ತಕ್ಕಂತಹ ರಾತ್ರಿಗಳನ್ನ ನೋಡಿರ್ತೇವೆ ನಾವು. ಇಲ್ಲಿ ಡಾರ್ಕ್ ನೈಟ್ ಅಂದರೆ ಭಾಳಷ್ಟು ಕತ್ತಲೆ ಇರತಕ್ಕಂಥದ್ದು ಅಂತಂದರೆ ಇಲ್ಲಿ ಮೋಡ ಕವಿದ ವಾತಾವರಣವಿತ್ತು ಅಂತ ಹೇಳ್ಬೋದು. ಹೀಗಾಗಿ ಆ ನಕ್ಷತ್ರಗಳು ಸಹಿತ ಕಾಣಿಸ್ತಾ ಇದ್ದಿರಲಿಲ್ಲ, ಚಂದ್ರನು ಸಹಿತ ಇದ್ದಿರಲಿಲ್ಲ. ಆ ಕಾರಣಕ್ಕಾಗಿ ನಾವು ಇದನ್ನು ಅಂತ ಕರಿಬೋದು, ಒನ್ ಡಾರ್ಕ್ ನೈಟ್. ವೈಲ್ ವಾಕಿಂಗ್, ನಡೀತಾ ಇದ್ದಾಗ ವಸವದತ್ತ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ. ವಸವದತ್ತೆ ಏನು ಮಾಡ್ತಾಳೆ ಅಂತಂದರೆ ಈ ಉಪಗುಪ್ತನ ದೇಹವನ್ನು ಎಡವುತ್ತಾಳೆ ಅಂಥೇಳಿ. ವಸವದತ್ತ ಸ್ಟಂಬಲ್ಸ್ ಓವರ್ ದ ಬಾಡಿ ಆಫ್ ಉಪಗುಪ್ತ, ಹೂ ವಾಸ್ ಸ್ಲೀಪಿಂಗ್ ಆನ್ ದ ಡಸ್ಟಿ ಗ್ರೌಂಡ್. ಯಾರು ಭಾಳಷ್ಟು ಧೂಳು ಭರಿತವಾಗಿರ್ತಕ್ಕಂತಹ ನೆಲದ ಮೇಲೆ ಮಲಗಿದ್ದ ಯಾರು ಅಂತಂದರೆ ಉಪಗುಪ್ತ. ಇವಳು ಆತನ ದೇಹವನ್ನು ಎಡವುತ್ತಾಳೆ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪದ್ಯ ಭಾಗದ ಮೊದಲ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ. ಈಗಾಗಲೇ ನಾವು ತಿಳಿದಿರುವಂತೆ ಉಪಗುಪ್ತ ಎಂಬ ಒಬ್ಬ ಸನ್ಯಾಸಿಯು ಬುದ್ಧನ ಒಬ್ಬ ಶಿಷ್ಯನಾಗಿದ್ದ. ಉಪಗುಪ್ತ ದ ಡಿಸಿಪಲ್ ಆಫ್ ಬುದ್ಧ ಲೈ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಆತ ಮಲಗಿಕೊಂಡಿದ್ದ. ಲೈ ಅಸ್ಲೀಪ್ ಆನ್ ದ ಡಸ್ಟ್ ಅಂದರೆ ಬಹಳಷ್ಟು ಧೂಳು ಭರಿತವಾಗಿರ್ತಕ್ಕಂತಹ ಬೈ ದ ಸಿಟಿ ವಾಲ್ ಅಂತ ಕರೀತಾ ಇದ್ದಾರೆ. ಆ ಮಥುರಾ ನಗರದ ಒಂದು ಗೋಡೆಯ ಮೇಲೆ ಏನು ಮಾಡಿದ್ದ ಅಂತಂದರೆ ಹೊರಗಿದ್ದ. ಲ್ಯಾಂಪ್ಸ್ ವೇರ್ ಆಲ್ ಔಟ್. ಆ ಸಮಯದಲ್ಲಿ, ಆತ ಮಲಗಿರುವಂತಹ ಸಮಯದಲ್ಲಿ ದೀಪಗಳು ಎಲ್ಲವೂ ಆರಿ ಹೋಗಿದ್ದವು, ಅಥವಾ ದೀಪಗಳನ್ನು ಆರಿಸಲಾಗಿತ್ತು ಅಂಥೇಳಿ. ಲ್ಯಾಂಪ್ಸ್ ವೇರ್ ಆಲ್ ಔಟ್, ಡೋರ್ಸ್ ವೇರ್ ಆಲ್ ಶಟ್. ಕತ್ಲೆ ಆದ್ದರಿಂದ, ರಾತ್ರಿ ಆದ್ದರಿಂದ ಎಲ್ಲ ಏನು ಮಾಡಿದ್ರು ಅಂತಂದರೆ ದೀಪಗಳನ್ನು ಆರಿಸಿದ್ರು.
ಮತ್ತು ಎಲ್ಲ ಬಾಗಿಲುಗಳು ಮುಚ್ಚಿದ್ದವು. ಆ್ಯಂಡ್ ದ ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಏನಂತ ಹೇಳ್ತಾ ಇದ್ದಾರೆ, ನಕ್ಷತ್ರಗಳು ಸ್ಟಾರ್ಸ್ ವೇರ್ ಆಲ್ ಹಿಡನ್, ಎಲ್ಲ ನಕ್ಷತ್ರಗಳು ಅಡಗಿಕೊಂಡಿದ್ದು. ಎಲ್ಲಿ ಅಡಗಿಕೊಂಡಿದ್ವು ಅಂತಂದರೆ ಬೈ ದ ಮರ್ಕಿ ಸ್ಕೈ ಆಫ್ ಆಗಸ್ಟ್. ಮರ್ಕಿ ಸ್ಕೈ ಅಂದರೆ ಗೊತ್ತಾಗತ್ತಲ್ಲ, ಈ ಮೋಡದಿಂದ ಆವೃತವಾಗಿರತಕ್ಕಂತಹ ಆಕಾಶದ ಹಿಂದುಗಡೆ ಅವು ಅಡಗಿ ಕುಳಿತಾ ಇದ್ವು. ಅದು ಆಗಸ್ಟ್ ತಿಂಗಳದ್ದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನಮಗೆ ಉಪಗುಪ್ತನ ಒಂದು ಪರಿಚಯವನ್ನು ಕೊಟ್ಟರು. ಉಪಗುಪ್ತ ಯಾರು ಅನ್ನೋದನ್ನು ನಾವು ತಿಳ್ಕೊಂಡಿವಿ. ಮತ್ತು ಆತ ಎಲ್ಲಿ ಮಲ್ಕೊಂಡಿದ್ದ, ಆ ಸಮಯದಲ್ಲಿ ಆ ಒಂದು ದೀಪಗಳೆಲ್ಲ ಆರಿರ್ತಕ್ಕಂಥದ್ದು, ಬಾಗಿಲುಗಳೆಲ್ಲ ಮುಚ್ಚಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಜೊತೆಗೆ ಸ್ಟಾರ್ಸ್ ವೇರ್ ಆಲ್ ಹಿಡನ್ ಬೈ ದ ಮರ್ಕಿ ಸ್ಕೈ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ನಕ್ಷತ್ರಗಳೆಲ್ಲ ಸಹಿತ ಮೋಡಗಳು ಮೋಡಗಳ ಹಿಂದೆ ಮರೆಯಾಗಿದ್ದು ಅಂತಕ್ಕಂಥ ವಿಚಾರವನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನಮಗೆ ಹೇಳಿದರು. ನೆಕ್ಸ್ಟ್, ಹೂಸ್ ಫೀಟ್ ವೇರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್. ಇಲ್ಲಿ ಯಾರ ಪಾದಗಳು, ಪೂಟ್ ಇದರ ಪೂಟ್ ಇದರ ಒಂದು ಪ್ಲರಲ್ ಫಾರ್ಮ್ ಏನಾಗುತ್ತೆ, ಪೀಟ್ ಅಂತ ಆಗುತ್ತೆ. ಸೊ ಹೂಸ್ ಫೀಟ್ ಯಾರ ಒಂದು ಪಾದಗಳು, ವೇರ್ ದೋಸ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್ ಅಂತಂದರೆ ಮಧುರವಾದ ಗೆಜ್ಜೆಯ ನಾದ ಅಂತ ಹೇಳ್ಬೋದು. ಇಲ್ಲಿ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೆಟ್ಸ್ ಅಂತಂದರೆ ಮಧುರವಾದ ಗೆಜ್ಜೆ ನಾದವನ್ನು ಮಾಡ್ತಾ ಆ ಡ್ಯಾನ್ಸಿಂಗ್ ಗರ್ಲ್ ಬರ್ತಾ ಇದ್ದಳು. ಟಚಿಂಗ್ ಹೀಸ್ ಬ್ರೆಸ್ಟ್ ಆಫ್ ಅ ಸಡನ್, ಏನು ಮಾಡ್ತಾ ಇದ್ದಳು ಅವಳು, ಬರ್ತಿರ್ಬೇಕಾದ್ರೆ ಕೆಳಗೆ ನೋಡಿರಲಿಲ್ಲ, ಆ ಉಪಗುಪ್ತ ಮಲಗಿರ್ತಕ್ಕಂಥದ್ದನ್ನು ಅವಳು ನೋಡಿರಲಿಲ್ಲ. ಅವಳು ಹಾಗೆ ಬರ್ತಿರ್ಬೇಕಾದ್ರೆ ಟಚಿಂಗ್ ಹೀಸ್ ಬ್ರೆಸ್ಟ್, ಅವನ ಒಂದು ಎದೆಯ ಭಾಗವನ್ನು ಸಡನ್ನಾಗಿ ಏನು ಮಾಡ್ತಾಳೆ, ಅವಳ ಒಂದು ಪಾದಗಳು ಮುಟ್ಟಿ ಬಿಡ್ತವೆ. ಯಾವಾಗ ಅವಳ ಪಾದಗಳು ಅದನ್ನು ಎದೆ ಭಾಗವನ್ನು ಮುಟ್ತಾವೋ, ಹಿ ಒಕಪ್ ಸ್ಟಾರ್ಟ್ಲೇಡ್, ಆತ ಗಾಬರಿಗೊಂಡು ಏನು ಮಾಡ್ತಾನೆ, ಎಚ್ಚೆತ್ತುಕೊಳ್ತಾನೆ ಅಥವಾ ಎದ್ದು ಕೂತ್ಕೋತಾನೆ. ಆ್ಯಂಡ್ ಲೈಟ್ ಫ್ರಾಮ್ ಅ ವುಮನ್ಸ್ ಲ್ಯಾಂಪ್, ಆ ಹೆಣ್ಣು ಮಗಳು ಯಾರು ಡ್ಯಾನ್ಸಿಂಗಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾಳಲ್ಲ, ಆ ನಡೆದುಕೊಂಡು ಹೋಗ್ತಕ್ಕಂಥ ಹೆಣ್ಣು ಮಗಳ ಕೈಯಲ್ಲಿ ಒಂದು ದೀಪ ಇತ್ತು. ಆ ದೀಪದ ಬೆಳಕು ಏನು ಮಾಡ್ತು ಅಂತಂದರೆ, ವುಮನ್ಸ್ ಲ್ಯಾಂಪ್ ಸ್ಟ್ರಕ್ ಹೀಸ್ ಫಾರ್ಗಿವಿಂಗ್ ಐಸ್, ಆತನ ಕರುಣಾಮಯವಾಗಿರ್ತಕ್ಕಂತಹ ಕಣ್ಣುಗಳ ಮೇಲೆ ಆ ದೀಪದ ಬೆಳಕು ಬಿತ್ತು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಎರಡನೇ ಪ್ಯಾರಾಗ್ರಾಫನ್ನು ನೋಡಿದ್ವಿ. ಈ ಒಂದು ಪ್ಯಾರಾಗ್ರಾಫಲ್ಲಿ ಅವಳು ಧರಿಸಿಕೊಂಡಿರ್ತಕ್ಕಂಥ ಆ್ಯಂಕ್ಲೆಟ್ಸ್ ಏನು ಗೆಜ್ಜೆಗಳಿದ್ದಾವೆ, ಗೆಜ್ಜೆಗಳ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಯಾವ ಘಟನೆ ನಡೀತು, ಅವಳು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಇನ್ನು ಮೂರನೇ ಪ್ಯಾರಾಗ್ರಾಫಲ್ಲಿ ನೋಡ್ತಾ ಸಾಗೋಣ. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್, ಅದು ಬೇರೆ ಯಾರೂ ಅಲ್ಲ, ಅವಳು ಒಬ್ಬ ನರ್ತಕಿ. ಇಟ್ ವಾಸ್ ದ ಡ್ಯಾನ್ಸಿಂಗ್ ಗರ್ಲ್ ಸ್ಟೇರ್ಡ್ ವಿತ್ ದ ಜೆವೆಲ್ಸ್, ಅವಳು ಏನು ಮಾಡಿದ್ದಾಳೆ ಅಂತಂದರೆ ಈ ಹೊಳೆಯುವಂತಹ ಶೈನಿಂಗ್ ಲೈಕ್ ಸ್ಟಾರ್ ಅಂತ ಹೇಳ್ತಾರೆ, ನಕ್ಷತ್ರದ ಹಾಗೆ ಪ್ರಕಾಶಿಸುವಂತಹ ಹೊಳೆಯುವಂತಹ ಆಭರಣಗಳನ್ನು ಧರಿಸಿಕೊಂಡಿದ್ದಾಳೆ. ವೇರಿಂಗ್ ಅ ಪೇಲ್ ಬ್ಲೂ ಮ್ಯಾಂಟಲ್ ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್, ಅವಳು ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆ ಹೇಗಿವೆ ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವೇರಿಂಗ್ ಅ ಪೇಲ್ ಬ್ಲೂ ಮ್ಯಾಂಟಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವಳು ಧರಿಸಿಕೊಂಡಿರ್ತಕ್ಕಂಥ ಬಟ್ಟೆ ಯಾವ ರೀತಿಯಾಗಿದೆ ಅಂದರೆ ಅದು ಪೇಲ್ ಬ್ಲೂ ಅಂದರೆ ನೀಲಿ ಬಣ್ಣದ ಒಂದು ಮ್ಯಾಂಟಲನ್ನು, ಒಂದು ತುಂಡು ಬಟ್ಟೆ, ಅದು ಬಹಳಷ್ಟು ಸಡಿಲವಾಗಿರ್ತಕ್ಕಂತಹ ಬಟ್ಟೆಯನ್ನು ಅವಳು ಧರಿಸ್ಕೊಂಡಿದ್ದಾಳೆ. ಯಾರು, ಈ ನೃತ್ಯಗಾರ್ತಿ ಅಥವಾ ನರ್ತಕಿ ತೋಳುಗಳಿಲ್ಲದ ಸಡಿಲವಾದ ತುಂಡು ಬಟ್ಟೆಯನ್ನು ಧರಿಸ್ಕೊಂಡಿದ್ದಾಳೆ. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್, ಇದರ ಒಂದು ಅರ್ಥ ಏನಾಗುತ್ತೆ ಕನ್ನಡದಲ್ಲಿ ಅಂತಂದರೆ, ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್ ಅಂತಂತಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಅರ್ಥ ಇದೆ ಅದಕ್ಕೆ, ತನ್ನ ಸೌಂದರ್ಯ ಮತ್ತು ತಾರುಣ್ಯದ ಬಗ್ಗೆ ಇದ್ದ ಗರ್ವ ಅಂತ ಹೇಳ್ತಾ ಇದ್ದಾರೆ. ಡ್ರಂಕ್ ವಿತ್ ದ ವೈನ್ ಆಫ್ ಹರ್ ಯೂತ್ ಅಂದರೆ ನೀವೇನು ತಿಳ್ಕೋಬೇಕು, ಅವಳಿಗೆ ತನ್ನ ಸೌಂದರ್ಯ ಮತ್ತು ತಾರುಣ್ಯದ ಬಗ್ಗೆ ಇದ್ದಂತಹ ಗರ್ವ ಅಂಥೇಳಿ ಅರ್ಥ ಆಗುತ್ತೆ. ಶಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಫೇಸ್ ಆಸ್ಟ್ರಲಿ ಬ್ಯೂಟಿಫುಲ್. ಶಿ ಲೋವರ್ಡ್, ಯಾವಾಗ ಅವಳ ಪಾದಕ್ಕೆ ಏನೋ ಒಂದು ತಾಕಿದಂಗೆ ಆಯಿತು, ಅವಾಗ ಏನು ಮಾಡ್ತಾಳೆ ಆಕಿ, ತನ್ನ ಕೈಯಲ್ಲಿರ್ತಕ್ಕಂಥ ದೀಪವನ್ನು ಕೆಳಗಡೆ ಮಾಡಿ ಯಾರು ಅಂತ ನೋಡ್ತಾಳೆ. ಶಿ ಲೋವರ್ಡ್ ಹರ್ ಲ್ಯಾಂಪ್ ಆ್ಯಂಡ್ ಸಾ ದ ಯಂಗ್ ಫೇಸ್, ಅವಳು ಆ ದೀಪವನ್ನು ಕೆಳಗಡೆ ಮಾಡಿದಾಗ ಆತನ ಒಂದು ಮುಖ ಕಾಣಿಸುತ್ತೆ. ಆ ಮುಖ ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಆಸ್ಟ್ರಲಿ ಬ್ಯೂಟಿಫುಲ್, ಶಿಸ್ತುಬದ್ಧ ಜೀವನವನ್ನು ಪ್ರತಿಬಿಂಬಿಸ್ತಕ್ಕಂತಹ ಮುಖ ಅದಾಗಿತ್ತು ಅಂಥೇಳಿ ಇಲ್ಲಿ ನಾವು ತಿಳ್ಕೊಬೋದು ಸ್ನೇಹಿತರೆ. ಇನ್ನು 4ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ.
ಫಾರ್ಗಿವ್ ಮೀ ಯಂಗ್ ಅಸೆಟಿಕ್, ಅವಳು ಮಾಡಿರ್ತಕ್ಕಂಥ ತಪ್ಪು, ನೋಡದೆ ಆತನ ದೇಹವನ್ನು ಎಡವಿದ್ದು ಅವಳು ಮಾಡಿರ್ತಕ್ಕಂಥ ತಪ್ಪು. ಆ ತಪ್ಪಿಗೆ ಅವಳು ಏನು ಮಾಡ್ತಾ ಇದ್ದಾಳೆ, ಈಗ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾಳೆ ಆ ಉಪಗುಪ್ತನಿಂದ. ಫಾರ್ಗಿವ್ ಮೀ ಯಂಗ್ ಅಸೆಟಿಕ್ ಅಂದರೆ ಆ ತರುಣ ಸನ್ಯಾಸಿಯಿಂದ ಏನು ಮಾಡ್ತಾ ಇದ್ದಾಳೆ, ಕ್ಷಮೆಯನ್ನು ಕೇಳ್ತಾ ಇದ್ದಾಳೆ. ಸೇಡ್ ದ ವುಮನ್, ಕೇಳಿದಳು, ಆಕೆ ಈಗಾಗಲೇ ಕ್ಷಮೆಯನ್ನು ಕೇಳಿದಳು. ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್, ಮತ್ತು ಶಿ ಇನ್ವೈಟೆಡ್ ಹಿಮ್, ಆತನನ್ನು ಅವಳೇನು ಮಾಡ್ತಾ ಇದ್ದಾಳೆ, ಆಹ್ವಾನಿಸ್ತಾ ಇದ್ದಾಳೆ. ಗ್ರೇಸಿಯಸ್ಲಿ, ಮನೋಹರವಾಗಿ ನಮ್ಮ ಮನೆಗೆ ಬನ್ನಿ, ನನ್ನ ಮನೆಗೆ ಬನ್ನಿ ಅಂತ ಕರಿತಾ ಇದ್ದಾಳೆ. ದ ಡಸ್ಟಿ ಅರ್ತ್, ಈ ಧೂಳು ಭರಿತವಾಗಿರ್ತಕ್ಕಂತಹ ಭೂಮಿ ಇದೆಯಲ್ಲ, ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು, ಇದು ನಿಮಗೆ ಒಂದು ಅರ್ಹವಾಗಿರ್ತಕ್ಕಂಥ ಹಾಸಿಗೆಯಲ್ಲ, ಬನ್ನಿ ಅಂಥೇಳಿ ಅವಳ ಮನೆಗೆ ಬರುವಂತೆ ಅವಳು ಇನ್ವೈಟ್ ಮಾಡ್ತಾಳೆ. ಆವಾಗ ಅವನಿಂದ ಬಂದಿರತಕ್ಕಂತಹ ಒಂದು ಉತ್ತರ ಹೇಗಿತ್ತು ಅಂಥೇಳಿ ನೋಡೋಣ. ದ ಯಂಗ್ ಅಸೆಟಿಕ್ ಆನ್ಸರ್ಡ್, ಆ ಒಬ್ಬ ತರುಣ ಸನ್ಯಾಸಿ ಈ ರೀತಿಯಾಗಿ ಉತ್ತರಿಸ್ತಾನೆ. ವುಮನ್, ಹೆಣ್ಣು ಮಗಳೇ, ಗೋ ಆನ್ ಯುವರ್ ವೇ, ನಿನ್ನ ದಾರಿ ಹಿಡಿದು ನೀನು ಹೋಗು ಅಂತ ಹೇಳ್ತಾನೆ. ಜೊತೆಗೆ ಇನ್ನೂ ಉತ್ತರವನ್ನು ಕೊಡ್ತಾನೆ ಆತ. ವೆನ್ ದ ಟೈಮ್ ಈಸ್ ರಿಫ್ ಐ ವಿಲ್ ಕಮ್ ಟು ಯು, ಯಾವಾಗ ಸೂಕ್ತ ಸಮಯ ಬರುತ್ತೋ ಆ ಸೂಕ್ತ ಸಮಯ ಬಂದಾಗ ನಾನು ನಿನ್ನ ಹತ್ರ ಬರ್ತೇನೆ ಅಂಥೇಳಿ ಆತ ವಾಗ್ದಾನವನ್ನು ಕೊಡ್ತಾನೆ ಉಪಗುಪ್ತ. ಸಡನ್ಲಿ, ಆ ಕ್ಷಣ, ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲ್ಯಾಶ್ ಆಫ್ ಲೈಟಿಂಗ್, ಆವಾಗ ಹೇಳಿದಾಗ ಆತ ಉತ್ತರ ಕೊಟ್ಟಾಗ ಟೈಮ್ ಯಾವಾಗ ಸೂಕ್ತ ಸಮಯ ಬರುತ್ತೆ ಅವಾಗ ಬರ್ತೀನಿ ಅಂತ ಹೇಳಿದಾಗ ಅವಳು ತನ್ನ ದಾರಿ ಹಿಡಿದು ಹೋಗುವುದಕ್ಕೆ ಆರಂಭ ಮಾಡ್ತಾಳೆ. ಆವಾಗ ಅಲ್ಲಿರ್ತಕ್ಕಂಥ ಬೆಳಕು ಏನಾಗುತ್ತೆ ಅಂದರೆ ಹೋಗಿಬಿಡುತ್ತೆ, ಮತ್ತೆ ಕತ್ತಲೆ ಆವರಿಸುತ್ತೆ. ಅದನ್ನು ಈ ರೀತಿಯಾಗಿ ಅವರಲ್ಲಿ ವರ್ಣನೆ ಮಾಡಿದ್ದಾರೆ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಅಂತಂದರೆ ಮತ್ತೆ ಅಲ್ಲಿ ಕತ್ತಲೆ ಕವಿದ ವಾತಾವರಣ ಮತ್ತು ಇನ್ನು ಫ್ಲ್ಯಾಶ್ ಆಫ್ ಲೈಟಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಹೆಣ್ಣು ಹೋಗ್ತಿರ್ಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಆ ಒಂದು ಲೈಟ್ ಕಾಣಿಸ್ತಾ ಇತ್ತು, ಬೆಳಕು ಕಾಣಿಸ್ತಾ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ದ ಸ್ಟೋರ್ಮ್ ವಾಸ್ ಗೋವರ್ಲ್ಡ್, ಆ ಸಮಯದಲ್ಲಿ ಆ ಹೆಣ್ಮಗಳು ದಾರಿ ಹಿಡಿದು ಹೋಗುವ ಸಮಯದಲ್ಲಿ ದ ಸ್ಟ್ರೋಮ್ ಅಂದರೆ ಬಿರುಗಾಳಿ, ಗ್ರೋವರ್ಲ್ಡ್ ಫ್ರಾಮ್ ದ ಕಾರ್ನರ್ ಆಫ್ ದ ಸ್ಕೈ, ಇದೇನು ಮಾಡುತ್ತೆ ಆ ಒಂದು ಸಮಯದಲ್ಲಿ ಅಂತಂದರೆ ಆಳವಾದಂಥ ಗರ್ಜಿಸುವ ಶಬ್ದ ಕೇಳಿಸುತ್ತೆ ಯಾವುದೋ ಆಕಾಶದ ಮೂಲೆಯಿಂದ. ಆ್ಯಂಡ್ ದ ವುಮನ್ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್, ಆಕೆ ಅರಿಯಲಾರದಂತಹ ಒಂದು ಅಪಾಯದಿಂದ ಅವಳು ಹೆದರಿ ನಡಗಲಿಕ್ಕೆ ಆರಂಭ ಮಾಡಿದಳು. ದ ವುಮನ್ ಟ್ರೆಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್, ತಿಳಿಯಲಾರದಂತಹ ಒಂದು ಅಪಾಯದಿಂದ ಅವಳು ಹೆದರಿ ನಡಗಲಿಕ್ಕೆ ಆರಂಭ ಮಾಡಿದಳು. ಯಾರು? ಆ ಹೆಣ್ಣು ಮಗಳು, ನರ್ತಕಿ. ಅದಾದ ನಂತರದಲ್ಲಿ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಡ್, ಇನ್ನೂ ಒಂದು ವರ್ಷ ಕಳೆದಿರಲಿಲ್ಲ. ಅವರಿಬ್ಬರು ಭೇಟಿಯಾಗಿರ್ತಕ್ಕಂಥದ್ದು ಆಗಸ್ಟ್ನ ಒಂದು ತಿಂಗಳಲ್ಲಿ. ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಡ್, ಇನ್ನೂ ಒಂದು ವರ್ಷ ಪೂರ್ಣ ಕಳೆದಿರಲಿಲ್ಲ. ಇಟ್ ವಾಸ್ ಈವ್ನಿಂಗ್ ಆಫ್ ದ ಡೇ ಇನ್ ದ ಏಪ್ರಿಲ್, ಅದು ಏಪ್ರಿಲ್ ತಿಂಗಳದ ಒಂದು ಸಾಯಂಕಾಲ. ಇನ್ನು ಸ್ಪ್ರಿಂಗ್ ಸೀಸನ್, ಏಪ್ರಿಲ್ ತಿಂಗಳಂದರೆ ನಿಮ್ಗೆ ಗೊತ್ತಾಗತ್ತೆ ಅದು ವಸಂತ ಕಾಲದ ಒಂದು ಸಮಯ. ದ ಬ್ರಾಂಚಸ್ ಆಫ್ ದ ವೇ ಸೈಡ್ ಟ್ರೀಸ್ ವೇರ್ ಫುಲ್ ಆಫ್ ಬ್ಲೂಸಮ್, ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅಂದರೆ ವಸಂತ ಕಾಲ ಬಂತಂತಂದರೆ ಎಲ್ಲ ಗಿಡಗಳು ತಮ್ಮ ಹಸಿರೆಲೆಯನ್ನು ಏನು ಮಾಡ್ತವೆ, ಹಸಿರೆಲೆಗಳನ್ನ ನೋಡ್ಬೋದು ಮತ್ತು ಹೂಗಳನ್ನು ಬಿಡುವಂಥ ದೃಶ್ಯವನ್ನು ನಾವು ಕಾಣ್ಬೋದು. ಅದೇ ಚೆನ್ನಾಗಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದ ಬ್ರಾಂಚಸ್ ಆಫ್ ದ ವೇ ಅಂತಂದರೆ ವೇ ಸೈಡ್ ಟ್ರೀಸ್ ಅಂದರೆ ಒಂದು ರಸ್ತೆಯ ಬದಿಗೆ ಎರಡು ಬದಿಗೆ ಇರತಕ್ಕಂಥ ಗಿಡಗಳಲ್ಲಿ ಫುಲ್ ಆಫ್ ಬ್ಲೂಸಮ್, ಹೂಗಳು ಬಿಟ್ಟಿದ್ವು. ಗೇ ನೋಟ್ಸ್, ಗೇ ಅಂತಂದರೆ ಉಲ್ಲಾಸ ಅಂತ ಅರ್ಥ ಆಗುತ್ತೆ. ನೋಟ್ಸ್ ಆಫ್ ಫ್ಲ್ಯೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಪಾರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫ್ಲ್ಯೂಟ್ ಅಂದರೆ ಕೊಳಲು ಅಂತ ಅರ್ಥ ಆಗುತ್ತೆ. ಕೊಳಲಿನ ನಾದ ಥರದ ಒಂದು ಗಾಳಿ ಏನು ಮಾಡ್ತಾಯಿತ್ತು, ಫ್ಲೋಟಿಂಗ್ ಅಂದರೆ ಇಲ್ಲಿ ಏನು ಮಾಡೋದು, ತೇಲಿಕೊಂಡು ಬರ್ತಕ್ಕಂಥದ್ದು, ಗಾಳಿಯಲ್ಲಿ ಒಂದು ಸುವಾಸನೆ ತೇಲಿಕೊಂಡು ಬರ್ತಾಯಿತ್ತು, ಆ ಹೂವಿನ ಸುವಾಸನೆ ತೇಲಿಕೊಂಡು ಬರ್ತಾಯಿತ್ತು. ಇಂದ ವಾರ್ಮ್ ಸ್ಪ್ರಿಂಗ್, ಅದು ಬೆಚ್ಚಗಿನ ವಸಂತ ಕಾಲದ ಒಂದು ಗಾಳಿಯಲ್ಲಿ ಫ್ರಾಮ್ ಅಪಾರ್, ಬಹಳಷ್ಟು ದೂರದಿಂದ ಆ ಒಂದು ಸುಗಂಧ ವಾಸನೆ ಏನು ಮಾಡ್ತಾಯಿತ್ತು, ತೇಲಿಕೊಂಡು ಗಾಳಿಯಲ್ಲಿ ಬರ್ತಾ ಇತ್ತು ಅಂಥೇಳಿ ಇಲ್ಲಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಸ್ಪ್ರಿಂಗ್ ಸೀಸನನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ, ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನೋಡೋಣ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್ ಆ್ಯಂಡ್ ಸ್ಟುಡ್ ಆಟ್ ದ ಬೇಸ್ ಆಫ್ ಅ ರ್ಯಾಂಪರ್ಡ್, ಈ ಸಮಯದಲ್ಲಿ ಅಂದರೆ
ಆ ಒಂದು ಏಪ್ರಿಲ್ ತಿಂಗಳ ಸಮಯದಲ್ಲಿ ಯಾವಾಗ ಒಂದು ಸ್ಪ್ರಿಂಗ್ ಸೀಸನ್ ಆರಂಭ ಆಗಿತ್ತು ಆ ಸಮಯದಲ್ಲಿ ಉಪಗುಪ್ತ ಪಾಸ್ಡ್ ಥ್ರೂ. ಉಪಗುಪ್ತ ಏನು ಮಾಡ್ತಾ ಇದ್ದ ಅಂದರೆ ಆ ಮಥುರಾ ಒಂದು ಸಿಟಿಯ ಮಥುರಾ ನಗರದ ಗೇಟ್ಗಳ ಮುಖಾಂತರ ಹಾದು ಹೋಗ್ತಾ ಇದ್ದ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ ಆ್ಯಂಡ್ ಸ್ಟುಡ್ ಆಟ್ ದ ಬೇಸ್ ಆಫ್ ದ ರ್ಯಾಂಪರ್ಟ್. ಆತ ಆ ಒಂದು ಸಿಟಿ ಗೇಟನ್ನು ದಾಟಿಬಿಟ್ಟು ಏನು ಮಾಡ್ತಪ್ಪ ಅಂದರೆ ಒಂದು ಗೋಡೆಗೆ ಆತುಕೊಂಡು ಹಿಂಗಾಲಿನ ಮೇಲೆ ನಿಂತ್ಕೊಂಡಿರ್ತಾನೆ. ವಾಸ್ ದಟ್ ವುಮನ್ ಲೈಯಿಂಗ್ ಅಟ್ ಹಿಸ್ ಫೀಟ್ ಇನ್ ದ ಶಾಡೋ ಆಫ್ ಮ್ಯಾಂಗೋ ಗ್ರೋವ್. ಅದೇ ಹೆಣ್ಮಗಳಂದರೆ ಆಗಸ್ಟ್ನಲ್ಲಿ ಭೇಟಿಯಾಗಿದ್ದಳಲ್ಲ, ಅದೇ ಹೆಣ್ಮಗಳೇನು ಇವಳು ಇಲ್ಲಿ ಈ ಒಂದು ಮಾವಿನ ಮರದ ಒಂದು ನೆರಳಿನಲ್ಲಿ ಮಲಗಿದ್ದಾಳಲ್ಲ, ಅದೇ ಹೆಣ್ಮಗಳೇನು ಅನ್ನುವಂಥ ಪ್ರಶ್ನೆ ಉಪಗುಪ್ತನಲ್ಲಿ ಬರುತ್ತೆ. ವಾಸ್ ದಟ್ ವುಮನ್ ಲೈಯಿಂಗ್ ಆಟ್ ಹಿಸ್ ಫೀಟ್, ಆತನ ಒಂದು ಪಾದದ ಕಡೆಗೆ ಮಲಗಿರ್ತಕ್ಕಂಥ ಹೆಣ್ಣುಮಗಳು ಅವಳೇ ಏನು ಅಂಥೇಳಿ ಒಂದು ಪ್ರಶ್ನೆ ಉಪಗುಪ್ತನಲ್ಲಿ ಬರುತ್ತೆ. ವಾಸ್ ದಟ್ ವುಮನ್ ಲೈಯಿಂಗ್ ಅಟ್ ಹಿಸ್ ಫೀಟ್ ಇನ್ ದ ಶಾಡೋ ಅಂದರೆ ನೆರಳು ಆಫ್ ದ ಮ್ಯಾಂಗೋ ಗ್ರೋವ್, ಮಾವಿನ ಮರದ ಕೆಳಗಡೆ ನೆರಳಿನಲ್ಲಿ ಮಲಗಿರ್ತಕ್ಕಂಥ ಹೆಣ್ಮಗಳು ಅವಳೇ ಏನು ಅಂಥೇಳಿ ಪ್ರಶ್ನೆ ಬರುತ್ತೆ. ಆಮೇಲೆ ಸ್ಟಕ್ ವಿತ್ ದ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಹರ್ ಬಾಡಿ. ಏನಾಗಿದೆ ಯಾಕೆ ಮಾಡ್ಕೊಂಡಿದ್ದಾಳೆ ಅಂತಂದರೆ ಅವಳ ಒಂದು ದೇಹಕ್ಕೆ ಒಂದು ಡಿಸೀಸ್, ಒಂದು ರೋಗ ಅಂಟ್ಕೊಂಡಿದೆ. ಅದು ಯಾವುದಪ್ಪ ಅಂದರೆ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂದರೆ ಒಂದು ಮಾರಣಾಂತಿಕ ಸಾಂಕ್ರಾಮಿಕ ರೋಗ ಅಂತ ಹೇಳ್ಬೋದು. ಮಾರಣಾಂತಿಕ ಸಾಂಕ್ರಾಮಿಕ ರೋಗ ಅವಳ ಒಂದು ದೇಹಕ್ಕೆ ಅಂಟಿಕೊಂಡಿದೆ. ಸ್ಟಕ್ ಅಂತ ಕರೀತಾರೆ. ಸ್ಟಕ್ ಅಂತಂದರೆ ಅಂಟಿಕೊಳ್ಳೋದು. ಸ್ಪಾಟೆಡ್ ವಿತ್ ಅ ಸೋರ್ಸ್ ಆಫ್ ಸ್ಮಾಲ್ ಫಾಕ್ಸ್, ಮತ್ತು ಅವಳ ಮೈ ತುಂಬ ಏನು ಮಾಡಿದ್ದಾವೆ, ಚಿಕ್ಕ ಚಿಕ್ಕ ಗಾತ್ರದ ಒಂದಿಷ್ಟು ಮೊಡವೆಗಳು ಎದ್ದು ಅದರಿಂದ ಕೀವು ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಸೋರ್ಸ್ ಆ್ಯಂಡ್ ಏನಂತಾರೆ ಇಲ್ಲಿ, ಶಿ ವಾಸ್ ಹರಿಡ್ಲಿ ಡ್ರಿವನ್ ಅವೇ ಫ್ರಮ್ ದ ಟೌನ್. ಮತ್ತು ಅವಳು ಅವಸರವಾಗಿ ಏನು ಮಾಡ್ತಾ ಇದ್ದಳು ಅಂದರೆ ಆ ಮಥುರಾ ನಗರವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಳು. ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಾಂಟೇಜನ್. ಯಾಕೆ ಅವಳು ಆ ರೀತಿಯಾಗಿ ಅವಸರವಾಗಿ ಆ ಒಂದು ನಗರವನ್ನು ತೊರಿತಾ ಇದ್ದಳು ಅಂತಂದರೆ ಅವಳ ಮೈಗೆ ಅಂಟಿಕೊಂಡಿರ್ತಕ್ಕಂತಹ ಆ ಒಂದು ಪಾಯ್ಸನಸ್ ಏನು ವಿಷಕಾರಿ ಇದೆ, ಆ ವಿಷಕಾರಿ ಅಂತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ಒಂದು ಸಂಪರ್ಕದಿಂದ ಬರ್ತಕ್ಕಂಥ ರೋಗ. ಆದ್ದರಿಂದಾಗಿ ಅವಳು ಅದನ್ನು ದೂರ ಬಿಡಲು, ಜನರಿಂದ ತಾನು ದೂರವಿರಲು ಏನು ಮಾಡ್ತಾ ಇದ್ದಳು, ಅವಳು ಆ ಒಂದು ಮಥುರಾ ನಗರದಿಂದ ಹೊರಡ್ತಾ ಇದ್ದಳು. ದ ಅಸೆಟಿಕ್ ಸ್ಯಾಟ್ ಬೈ ಹರ್ ಸೈಡ್. ಈಗ ಏನು ಮಾಡ್ತಾ ಅಂದರೆ ಈ ತರುಣ ಸನ್ಯಾಸಿ ಏನು ಮಾಡ್ತಾನೆ, ಅವಳ ಪಕ್ಕದಲ್ಲಿ ಕೂತ್ಕೋತಾನೆ. ಟುಕ್ ಹರ್ ಹೆಡ್ ಆನ್ ಹೀಸ್ ನೀಸ್. ಮತ್ತು ಅವಳ ತಲೆಯನ್ನು ತೆಗೆದುಕೊಂಡು ತನ್ನ ಮೊಣಕಾಲ ಮೇಲೆ ಇಟ್ಕೋತಾನೆ. ಮುಂದೇನಾಯ್ತು ಅಂಥೇಳಿ ನೋಡೋಣ. ಆ್ಯಂಡ್ ಮಾಯ್ಸ್ಟರ್ಡ್ ಹರ್ ಲಿಪ್ಸ್. ಏನು ಮಾಡ್ತಾನೆ, ಅವಳ ಒಂದು ತುಟಿಗಳನ್ನು ನೀರಿನಿಂದ ತೇವ ಮಾಡ್ತಾನೆ ಅಂಥೇಳಿ. ಅಂದರೆ ಅವಳ ತಲೆಯನ್ನು ತನ್ನ ಒಂದು ನೀಸ್ ಅಂದರೆ ಮೊಣಕಾಲ ಮೇಲೆ ಇಟ್ಕೊಂಡು ಅವಳ ತುಟಿಗೆ ಸ್ವಲ್ಪ ನೀರನ್ನು ಸವರ್ತಾನೆ ಅಂಥೇಳಿ. ಆ್ಯಂಡ್ ಮಾಯ್ಸ್ಟರ್ಡ್ ಹರ್ ಲಿಪ್ಸ್ ವಿತ್ ಅ ವಾಟರ್ ಆ್ಯಂಡ್ ಸ್ಮೀರ್ ಹರ್ ಬಾಡಿ. ಮತ್ತು ಅವಳ ದೇಹಕ್ಕೆಲ್ಲನೂ ಏನು ಮಾಡ್ತಾನೆ ಅಂದರೆ ಸ್ಮೀರ್ಡ್ ಅಂದರೆ ಬಳಿಯೋದು, ಹಚ್ಚೋದು ಅಂತ ಅರ್ಥ ಆಗುತ್ತೆ. ಹರ್ ಬಾಡಿ ವಿತ್ ಅ ಸ್ಯಾಂಡಲ್ ಬಾಂಬ್. ಅಂದರೆ ಈ ಶ್ರೀಗಂಧದಿಂದ ಏನು ಮಾಡ್ತಾನೆ ಅಂದರೆ ಅವಳ ಒಂದು ಮೈಗೆಲ್ಲನೂ ಆ ಶ್ರೀಗಂಧವನ್ನು ಆತ ಬಳಿತಾನೆ. ಹೂ ಆರ್ ಯು ಮರ್ಸಿಫುಲ್ ಒನ್. ನೋಡು ಅವಳು ಎಂಥ ಕಷ್ಟ ಸ್ಥಿತಿಲಿದ್ದಾಳೆ ಅಂತಂದರೆ ಅವಳಿಂದ ಇನ್ನೊಬ್ಬರಿಗೆ ಆ ರೋಗ ಹರಡುತ್ತೆ. ಸಾಂಕ್ರಾಮಿಕವಾದಂಥ ರೋಗ ಅದು ಹರಡುತ್ತೆ. ಆ ಒಂದು ಸಂದರ್ಭದಲ್ಲಿ ಈತ ಅವಳಿಗೆ ಒಂದು ತನ್ನ ಕೈಯಿಂದನೇ ಏನು ಮಾಡ್ತಾ ಇದ್ದಾನೆ, ನೀರು ಕೊಡ್ತಾ ಇದ್ದಾನೆ. ಜೊತೆಗೆ ಆ ಸ್ಯಾಂಡಲ್ ಬಾಂಬನ್ನು ಅವಳ ಮೈಗೆ ಹಚ್ತಾ ಇದ್ದಾನೆ. ಸೊ ಅವಳಿಗೆ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಈಗ ಅವನಿಗೆ ಎಂತ ಕೇಳ್ತಾ ಇದ್ದಾನೆ ಅಂತಂದರೆ ಹೂ ಆರ್ ಯು ಮರ್ಸಿಫುಲ್ ಒನ್. ಯಾರು ನೀನು ಒಬ್ಬ ದಯಾಮಯ ಅಂಥೇಳಿ ಕೇಳ್ತಾಳೆ ಆಸ್ಕ್ಡ್ ದ ವುಮನ್. ಈಗ ಆತ ಉತ್ತರ ಕೊಡ್ತಾ ಇದ್ದಾನೆ. ದ ಟೈಮ್, ಸಮಯ, ಅಟ್ ಲಾಸ್ಟ್, ಕೊನೆಯದಾಗಿ, ಹ್ಯಾಸ್ ಕಮ್ ಟು ವಿಸಿಟ್ ಯು. ನಿನ್ನ ಭೇಟಿಯಾಗಲು ಬಂದೇ ಬಿಡ್ತು. ನಾನು ನಿನಗೆ ವಾಗ್ದಾನ ಮಾಡಿದ್ನಲ್ಲ, ಸೂಕ್ತ ಸಮಯದಲ್ಲಿ ನಿನಗೆ ನಾನು ಭೇಟಿ ಆಗ್ತೇನೆ ಅಂಥೇಳಿ ಹೇಳಿದ್ನಲ್ಲ, ನಾನೇ ಆ ವ್ಯಕ್ತಿ ಅಂತ ಈಗ ಉಪಗುಪ್ತ ಹೇಳ್ತಾನೆ. ಹ್ಯಾಸ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್. ನಾನಿಲ್ಲಿದ್ದೇನೆ ರಿಪ್ಲೈಡ್ ದ ಯಂಗ್ ಅಸೆಟಿಕ್. ಆ ಒಬ್ಬ ತರುಣ ಸನ್ಯಾಸಿ ಏನು ಮಾಡ್ತಾನೆ, ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೋಯಮ್. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯ ಇದೆ ಉಪಗುಪ್ತ ಮತ್ತು ವಸವದತ್ತೆಯ ಬಗ್ಗೆ. ಇದನ್ನು ನೀವು ಚೆನ್ನಾಗಿ ಆನಂದಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಇಲ್ಲಿಯವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.